ವಿಘ್ನ ನಿವಾರಕ ಗಣೇಶ ಸ್ತುತಿ ಮಾಡಿರ್ತಕ್ಕಂಥ ನಮ್ಮ ಸ್ವಾಮಣ್ಣನವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಇತ್ತ ಬಾ ಎನ್ನುವುದನ್ನ ವಸ್ತಿಲ ಹಂತ ಬೇಡ, ಇತ್ತ ಬಾ ಎನ್ನುವುದವನ ವಸ್ತಿಲ ರವಿನಾಥನವರು, ಹೇಮಂತ್ ಕುಮಾರ್, ಮಂಜುಳಪ್ಪ ಸರ್ ಅವರು, ಚಿತ್ರಕರು, ಎಲ್ಲ ಪದಾಧಿಕಾರಿಗಳು, ರಕ್ಷಕ ಅನ್ಸ್ಕೊಳ್ತಕ್ಕಂಥದ್ದೇ ನಮ್ಮ ಪತ್ರಕರ್ತರು ಅಥವಾ ಪತ್ರಿಕೋದ್ಯಮ. ಈ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅರಸೀಕೆರೆ ತಾಲೂಕು ಪತ್ರಕರ್ತರ ಸಂಘ ನಾವು ಒಂದು ಪತ್ರಿಕಾ ದಿನಾಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಪರಪೂಜ್ಯ ವಹಿಸಿಕೊಂಡಿದ್ದಾರೆ, ನಮ್ಮ ನಮ್ಮೂರ ಹೆಮ್ಮೆಯ ಶಾಸಕ ವಹಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶಿವಾನಂದ ಗೌಡ ಸರ್ ಕೂಡ ಬಂದಿದ್ದಾರೆ. ವೇದಿಕೆಗೆ ದಯಮಾಡಿ ನಾವೀಗ ಶವೀರ್ ನಮ್ಮ ರವಿನಾಥ್ ಗೌಡ ಸರ್ ಅವರು ರಾಜ್ಯ ಕಾರ್ಯಕಾರಿ ಸಮಿತಿಯ ವಿಶೇಷ ಆಹ್ವಾನಿಸಿದ್ರು, ಅವ್ರನ್ನ ಆಹ್ವಾನಿಸ್ತಾ ಇದ್ದೀವಿ. ಆಗಮಿಸಿರುವ ಎಲ್ಲ ಗಣ್ಯರಿಗೆ ಮೊದಲು ಸ್ವಾಗತ ಕೋರ್ತಾ, ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಈ ಸಂಘಕ್ಕೆ ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಸದಾ ಆಶೀರ್ವಾದ ಮಾಡ್ತಾ ನಮ್ಮ ಸಂಘದ ನಮಗೆ ಸದಾ ಆಶೀರ್ವಾದ ಮಾಡ್ತಾ ಬೆನ್ನೆಲುಬಾಗಿರುವಂತಹ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಮೊದಲು ನಮಸ್ಕರಿಸುತ್ತಾ ಹಾಗೂ ಉದ್ಘಾಟನೆಗೆ ಆಗಮಿಸಿರುವ ಶಾಸಕ KM ಶಿವಲಿಂಗೇಗೌಡರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ ವೇದಿಕೆ ಮೇಲೆ ಇರುವಂತಹ ನಮ್ಮ ಮೂಲಕ ಇಡೀ ರಾಜ್ಯದ ಕೊನೆಯ ಒಂದು ತಾಲೂಕು ಪತ್ರಕರ್ತರ ಸಂಘದ ದಿನಾಚರಣೆ ಅಂದರೆ ಅರಸೀಕೆರೆ ತಾಲೂಕು ಪತ್ರಕರ್ತರ ಸಂಘದ ದಿನಾಚರಣೆ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯವನ್ನು ತಿಳಿಸ್ತಾ ಎಲ್ಲರಿಗೂ, ಜೊತೆಗೆ ಮುಂಬರುವ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಎಲ್ಲ ನನ್ನ ಸನ್ಮಿತ್ರ ಪತ್ರಕರ್ತರು ಸಂಘ ಸಂಸ್ಥೆಯ ಪ್ರಮುಖರಿಗೆ ತಿಳಿಸುವ ಮೂಲಕ ವೇದಿಕೆ ಮೇಲಿರ್ತ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷವನ್ನು ನಾವು ಸ್ವಾಗತವನ್ನು ಮಾಡುವ ಮೂಲಕ ಇವತ್ತು ಪತ್ರಕರ್ತರ ದಿನಾಚರಣೆಯ ಹೆಸರಿನಲ್ಲಿ ಪತ್ರಕರ್ತರನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು ಪತ್ರಕರ್ತರು ಮಾಡಿದ್ದೀರಾ. ನಿಜವಾಗ್ಲೂ ಕೂಡ ಅತ್ಯಂತ ಒಂದು ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಡಿಮಠದ ಸ್ವಾಮೀಜಿಯವರು ಬಂದಿರೋದು ನಿಜವಾಗ್ಲೂ ಕೂಡ ಒಂದು ಕಳೆಯನ್ನು ಕಟ್ಟಿದೆ ಈ ಕಾರ್ಯಕ್ರಮಕ್ಕೆ. ನಾವು ಕೂಡ ಅವರ ಒಂದು ಶಿಷ್ಯನಾಗಿ ಹಲವಾರು ವರ್ಷ ಮಠದ ಮಾರ್ಗದರ್ಶನದಲ್ಲಿ ಅವರೊಟ್ಟಿಗೆ ಇದ್ದು ನಾನು ರವಿನಾಥ್ ಗೌಡ ಈ ಒಂದು ಹಂತಕ್ಕೆ ಬರಲಿಕ್ಕೆ ಅವರು ಕೂಡ ನನಗೆ ಪ್ರಮುಖ ಕಾರಣ. ನನಗೆ ಹಂತವಾಗಿ ಆಶೀರ್ವಾದವನ್ನು ಮಾಡಿ ನನಗೆ ಸಹಕಾರವನ್ನು ನೀಡಿದ ಮೊದಲಿಗರು ಅವರೇ. ನನಗೆ ತುಂಬ ಸಹಕಾರ ಮಾಡಿ ಇವತ್ತು ಹಂತಕ್ಕೆ ಬರಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಅವರ ಆಶೀರ್ವಾದವನ್ನು ನಾನು ಬೇಡುತ್ತಾ ಪ್ರತಿಯೊಬ್ಬರಿಗೂ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಜುಲೈ ತಿಂಗಳಿನಿಂದ ನಡೆಯಬೇಕು.
ಗೌರವ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಶ್ರೀ ರಘುನಾಥ ಸರ್ ನಮ್ಮ ಅತಿಥಿಯಾಗಿದ್ದಾರೆ. ಅವರು ರಾಮಚಂದ್ರಣ್ಣನವರು, ಆಮೇಲೆ ಮರ ಶಿವಲಿಂಗಪ್ಪನವರು, ಶಾಂತಣ್ಣನವರು, ಆನಂದ್ ಅವರು, ಕಲ್ಕಟ್ಟೆ ಕುಮಾರಣ್ಣನವರು ಸೇರಿದಂತೆ ಹಲವಾರು ಏನು ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಾನು ಕೂಡ ಈ ಬಾರಿ ಆಯ್ಕೆಯಾಗಿ ಇಲ್ಲಿ ಪತ್ರಕರ್ತರ ಸಂಘದ ಜವಾಬ್ದಾರಿಯನ್ನು ಹೊತ್ತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ನಮ್ಮೆಲ್ಲರ ಗುರಿ ಒಂದು ಪತ್ರಿಕಾ ಭವನ ನಿರ್ಮಾಣ ಮಾಡಬೇಕು ಅನ್ನೋದಾಗಿದೆ. ಈ ಬಾರಿ ಒಂದು ಅದರ ನಿರ್ಮಾಣದ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನಡೆದುಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ನಮ್ಮೆಲ್ಲ ಗಣ್ಯರು ಕೂಡ ನಮಗೆ ಮುಂದಿನ ವರ್ಷ ಪತ್ರಿಕಾ ದಿನಾಚರಣೆ ಆಗುವ ಒಳಗೆ ನಮ್ಮ ಪತ್ರಿಕಾ ಭವನ ಇರಬೇಕು ಅಂತ ನಾನು ಎಲ್ಲರಲ್ಲಿ ಕೈ ಮುಗಿದು ಕೂಡ ಇಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಯಾಕಂದರೆ ಶ್ರೀಗಳ ಆಶೀರ್ವಾದ ನಮಗೆ ಸದಾ ಇದೆ. ಸ್ಥಳೀಯ ಶಾಸಕರು ಕೂಡ ನಮಗೆ ಒಂದು ನಿವೇಶನವನ್ನು ಮಾಡಿಕೊಟ್ರೆ ಆ ಭವನ ಮುಂದಿನ ವರ್ಷದೊಳಗೆ ಭವನ ಆಗಿರುತ್ತೆ. ಆ ಭವನದ ಮುಂಭಾಗದಲ್ಲಿ ನಾವು ಕೂಡ ದಿನಾಚರಣೆ ಮಾಡುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸುವಂತಾಗುತ್ತೆ ಅಂತ ಹೇಳ್ತಾ, ಇನ್ನು ಉಳಿದ ವಿಚಾರವನ್ನು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರವೀಂದ್ರ ಅವರು, ಮಂಜಣ್ಣವರು ಎಲ್ಲ ವೇದಿಕೆ ಮೇಲೆ ಇದ್ದಾರೆ. ನಾನು ಹೆಚ್ಚು ವಿಚಾರಗಳು ಮಾತಾಡೋಕೆ ಹೋಗಲ್ಲ. ಎಲ್ಲರ ಸಹಕಾರ ಇಲ್ಲಿ ಮುಂದಿನ ವರ್ಷದೊಳಗೆ ನಮ್ಮ ಭವನ ಆಗಲಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಅವರು ಇದ್ದ ವೇದಿಕೆಯಲ್ಲಿ, ಅವರು ಆಹ್ವಾನಿಸಿದ ವೇದಿಕೆಯಲ್ಲಿ ನಾನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕೆಂತ ಗೊತ್ತಿಲ್ಲ, ಅವರ ಆಶೀರ್ವಾದದ ಪ್ರಭಾವ ಆ ಥರ ಇರ್ಬೋದು. ಬಹುಶಃ ಕೋಡಿಮಠ ಅಂದ ತಕ್ಷಣ ನೀವು ರಾಜ್ಯದ ಯಾವುದೇ ಜಿಲ್ಲೆಗೆ ಹೋಗಿ, ತಾಲೂಕಿಗೆ ಹೋಗಿ ಅಥವಾ ದೇಶದ ನಾನಾ ಭಾಗದಲ್ಲಿ ಕೋಡಿಮಠ ಅಂದ ತಕ್ಷಣವೇ ಕೋಡಿಮಠ ಸ್ವಾಮೀಜಿಯವರ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಎಷ್ಟು ಜನರಿಗೆ ಮಾರ್ಗದರ್ಶಕರಾಗಿರ್ಬೋದು ಅಂತೇಳಿ ನನಗೆ ಆಶ್ಚರ್ಯ. ಅನೇಕ ರಾಜಕಾರಣಿಗಳಿಗೆ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ, ಪತ್ರಕರ್ತರಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ, ಸಮಾಜದ ನಾನಾ ಗಣ್ಯ ಭಾಗದ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಕ್ತಾದಿ ಗಣವನ್ನು ಕೂಡ ಅಷ್ಟೇ ಸಮಷ್ಟಿ ದೃಷ್ಟಿಯಿಂದ ನೋಡ್ತಾ ಬಂದಿದ್ದಾರೆ. ಒಂದು ಜಾತ್ಯತೀತವಾಗಿ ಯಾವ್ದಾರ ಮಠ ಇದೆ ಅಂದರೆ ಅದು ನಿಸ್ಸಂಶಯವಾಗಿ ಹೇಳ್ಬೋದು ಆರ್ನಡಿ ಕೋಡಿಮಠ ಅಂತ. ಅಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರಿಂದ ಹಿಡಿದು ಕ್ರೈಸ್ತ ಬಾಂಧವರಿಂದ ಹಿಡಿದು ಅನೇಕರು ಅವರ ಶಿಷ್ಯರಿದ್ದಾರೆ. ಆ ಮಠಕ್ಕೆ ಬಂದು ಹೋಗುವಂಥರಿದ್ದಾರೆ, ಮಠಕ್ಕೆ ನಡ್ಕೊಳ್ಳುವಂಥರಿದ್ದಾರೆ. ಹಾಗಾಗಿ ವಿಶೇಷವಾದ ಗೌರವ. ಹಾಗಾಗಿ ಇವತ್ತು ಅವರು ಈ ವೇದಿಕೆಯಲ್ಲಿರುವಂಥ ಸಂದರ್ಭದಲ್ಲಿ ನಾನು ಅವರಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ